ಕೊಡಗು ಜಿಲ್ಲೆಯಲ್ಲಿ ಕೊಡವರ ರಣಕಹಳೆ, ಕೊಡವರ ಸಂಸ್ಕೃತಿ ಉಳಿವಿಗೆ ಬೃಹತ್ ಹೋರಾಟ ನಡೆಸಲಾಗ್ತಾ ಇದೆ. ಮಡಿಕೇರಿ ಪ್ರವೇಶಿಸಿದಂತಹ ಬೃಹತ್ ಪಾದಯಾತ್ರೆ, ಕೊಡವಾಮೆ ಬಾಳು ಅನ್ನುವಂತಹ ಪಾದಯಾತ್ರೆ ಪ್ರವೇಶ. ಸುಮಾರು 20,000ಕ್ಕೂ ಹೆಚ್ಚು ಕೊಡವರು ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಮಡಿಕೇರಿಯಲ್ಲಿ 1,000ಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯಲ್ಲಿ ಈ ಒಂದು ಪಾದಯಾತ್ರೆ ನಡೀತಾ ಇದೆ. ಪಾದಯಾತ್ರೆಯಲ್ಲಿ ನಟಿ ಹರ್ಷಿಕಾ ಪೂರ್ಣಚ್ಚ ಭಾಗಿಯಾಗಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಹರ್ಷಿಕಾ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಕೊಡವರ ಈ ಒಂದು ಪ್ರತಿಭಟನೆ ಪಾದಯಾತ್ರೆ ನಡೀತಾ ಇದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಈ ಒಂದು ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಹರ್ಷಿಕಾ ಪೂರ್ಣಚ್ಚ ಕೂಡ ಭಾಗಿಯಾಗಿದ್ದಾರೆ. ಈ ಕುರಿತು ಹರ್ಷಿಕಾ ಪೂರ್ಣಚ್ಚ ಮಾತನಾಡಿದ್ದಾರೆ. ಬನ್ನಿ ನೋಡೋಣ ಏನ್ ಮಾತನಾಡಿದ್ದಾರೆ. ಈಗ ಭುವನ್ ಇದ್ದಾರೆ ಅಣ್ಣ, ಕೊಡವರ ಒಂದು ಬೃಹತ್ ಪಾದಯಾತ್ರೆ ಐತಿಹಾಸಿಕ ದಾಖಲೆ ಅಂತ ಹೇಳ್ಬೋದು. ಹೇಗೆ ಅನಿಸ್ತದೆ ನಿಮಗೆ ಅಂತೇಳಿ? ತುಂಬ ಖುಷಿಯಾಗಿದೆ. ನಾವು ಹುಟ್ಟದಲ್ಲಿಂದ ಕೊಡಗಲ್ಲೇ ಬೆಳೆದು ಇಲ್ಲಿವರೆಗೂ ಇಂಥರ ಒಂದು ಕೊಡವರ ಜಾತ್ರೆಯನ್ನು ನೋಡಿರಲಿಲ್ಲ. ಮೊದಲನೇ ಬಾರಿಗೆ ನಾನು ನೋಡ್ತಾ ಇರುವಂಥದ್ದು. ಎಲ್ಲ ಕಡೆ ಕೆಂಪು, ಎಲ್ಲ ಕಡೆ ಈ ಕರ್ರಗಿರೋ ಕುಪ್ಪಿಯನ್ನೆಲ್ಲ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಹೋಗ್ತಿರುವಂಥದ್ದು ತುಂಬ ಒಂದು ಅದ್ಭುತವಾದ ವಿಷಯ. ನಮ್ಮ ಇದರಲ್ಲಿ ನಮ್ಮ ಕೊಡವ ಜನಾಂಗದಲ್ಲಿ ಒಗ್ಗಟ್ಟಿಲ್ಲ ಅಂತ ಒಂದು ದೊಡ್ಡ ಮಾತಿತ್ತು. ಒಗ್ಗಟ್ಟಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಆದರೆ ಇವತ್ತು 35ರಿಂದ 40 ಸಾವಿರ ಜನ ಕೊಡವರು ಮತ್ತು ಕೊಡವ ಭಾಷಿಕರೆಲ್ಲ ಸೇರಿಸಿ ಇತಿಹಾಸವನ್ನೇ ಸೃಷ್ಟಿಸಿರುವಂಥದ್ದು ಮನಸ್ಸಿಗೆ ಒಂದು ತೃಪ್ತಿ. ಕಾಶಿಗೆ ಹೋದಾಗೆ ಅಥವಾ ಇವರು ನಮ್ಮ ಮುಸಲ್ಮಾನರ ಮೆಕ್ಕಾಗೆ ಹೋದಾಗೆ ನಾವು ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದು ನಮ್ಮ ಜೀವನದ ಒಂದು ದೊಡ್ಡ ವಿಷಯ ಅಂತ ನಾನು ತಿಳ್ಕೊತೇನೆ. ಇಷ್ಟೊಂದು ಜನ ಸೇರುವಂಥ ನಿರೀಕ್ಷೆ ಇತ್ತ ನಿಮಗೆ ಹೇಗೆ ಅಂತ ಹೇಳುವಂಥ? ನಿಜವಾಗ್ಲೂ ಇರಲಿಲ್ಲ. ನೋಡಿ, ಇಂಥವರೆಲ್ಲ ಕುಟ್ಟದಿಂದ ಶುರು ಮಾಡಿ ಇಲ್ಲಿವರೆಗೂ ಒಂದು ರೋಲ್ ಮಾಡೆಲ್ ಥರ ಒಂದು ಎಕ್ಸಾಂಪಲ್ನ ಸೆಟ್ ಮಾಡಿರುವಂಥದ್ದು. ಕುಟ್ಟದಿಂದ ಮಡಿಕೇರಿವರೆಗೂ ಇವರು ಗಾಡಿ ಹತ್ತಿ ಬರ್ಬೋದಾಗಿತ್ತು, ಬಸ್ಸಲ್ಲೂ ಬರ್ಬೋದಾಗಿತ್ತು. ಆದರೆ ಇಲ್ಲ, ನಾವು ಕಾಲ್ನಡಿಗೆಯಲ್ಲೇ ಬರ್ತೇವೆ, ನಮ್ಮ ಮುಖ ಸುಟ್ಟೋದ್ರೂ ಪರವಾಗಿಲ್ಲ ಅಂತ ನೋಡಿ ಇಲ್ಲಿ ಸುಟ್ಟೋಗಿದೆ, ಇಲ್ಲಿ ಕರೆಕ್ಟ್ ಆಗಿದೆ, ಆ ಥರ ಬಂದಿರುವಂಥದ್ದು. ಸೊ ಇಂಥ ಒಬ್ಬರು ನಮ್ಮ ಕೊಡವ ಜನಾಂಗದಲ್ಲಿ ಇಂಥ ಲೀಡರ್ಸ್ ಸುಮಾರು ಜನ ಯಂಗ್ಸ್ಟರ್ಸ್ ಇರುವಂಥದ್ದು. ಅವರಿಂದ ನಾವು ಇಷ್ಟು ದೊಡ್ಡ ಮಟ್ಟದ ಒಂದು ಸಾಗರವನ್ನು ನೋಡ್ತಿರ್ಬೋದು ಅಂತ ನನಗನ್ಸುತ್ತೆ. ಹರ್ಷಿಕಾ ಪೂರ್ಣಚ್ಚ ಅವರು ಕೂಡ ಒಟ್ಟಿಗಿದ್ದಾರೆ. ಮೇಡಮ್, ಇದೇ ಫಸ್ಟ್ ಟೈಮ್ ಕಾಣುತ್ತೆ ಇಷ್ಟು ದೊಡ್ಡ ರ್ಯಾಲಿಯಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿರುವಂಥದ್ದು. ಈ ಬಗ್ಗೆ ಹೇಳಿ. ಈ ತರ ರ್ಯಾಲಿ ಆಗ್ತಿರೋದೇ ಫಸ್ಟ್ ಟೈಮ್ ಅಲ್ವಾ? ಸಮಥಿಂಗ್ ವೆರಿ ವೆರಿ ಯೂನಿಕ್. ಇಲ್ಲಿವರೆಗೂ ನಮ್ಮ ಒಂದು ಕೊಡವ ಭಾಷಿಕರು, ನಮ್ಮ ಕೊಡವರು ಈ ಥರದ ಒಂದು 30-40 ಸಾವಿರದ ಗಟ್ಟಲೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಡೆದಿದೇ ಇಲ್ಲ ಇಲ್ಲಿವರೆಗೂ. ಇದು ಒಂದು ಐತಿಹಾಸಿಕ ಕ್ಷಣ. ಈ ಒಂದು ಐತಿಹಾಸಿಕ ಕ್ಷಣ ನಮ್ಮ ಜನ್ರೇಷನಲ್ಲಿ ನಾವು ಇರಬೇಕಾದ್ರೆ ಆಯಿತು ಅನ್ನೋದು ನಮಗೆ ಹೆಮ್ಮೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಇದು ಈ ಒಂದು ಮಾರ್ಚ್ ಏನಿದೆ, ಇದು ಏನಂದರೆ ನಾ ಕೊಡತಕ್ಲು ಅನ್ನೋಕೆ ಇಷ್ಟಪಡಿ. ಅವರು ಕೊಡೋತಿ ಆಯ್ತು ನಾಲ್ಕು ಬಾರಿ ಪೂರ್ಡುಂಡು ನಂಗ ಕೊಡುವ ಜೈ ಕೊಡುವಮೆ ನಗಡ ಕೊಡುವ ಭಾಷಿಕಗ ನಗಡ ಧೈರ್ಯ, ನಗಡ ಶಕ್ತಿ, ನಗಡ ಕುಪ್ಯ, ನಗಡ ಪೊಡಿ ಅಂತಂದು ನಂಗೆ ಕಾಟಿ ಕೊಡ್ತಾರೆ. ಜೈ ಕೊಡುವಮೆ. ಈ ಬಿಸಿ ಶೆಡ್ಯೂಲ್ ಇದ್ರೂ ಕೂಡ ಅದ್ರ ಮಧ್ಯೆ ನೀವು ಬಂದು ಪಾಲ್ಗೊಂಡಿರುವಂಥದ್ದು ಹೇಗೆ ಅನಿಸ್ತಾ ಇದೆ? ನನ್ನ 3.5 ತಿಂಗಳು ಮಗಳನ್ನ ಗಾಡಿಯಲ್ಲಿ ಬಿಟ್ಟು ಬಂದಿದ್ದೀನಿ. ನಾನು AC ಹಾಕ್ಸಿ ಈಗ ಹೋಗಬೇಕು ಮತ್ತೆ ನಾನು ಫೀಡ್ ಮಾಡಲಿಕ್ಕೆ. ನಿಜವಾಗ್ಲೂ ನನಗೆ ನಮ್ಮ ಜನಾಂಗದ ಮೇಲೆ, ನಮ್ಮ ಕೊಡಗಿನ ಮೇಲೆ ಇರುವಂಥ ಪ್ರೀತಿಗೋಸ್ಕರ ನಾನು ಈ ಥರದೊಂದು ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಎಲ್ಲರೂ ಬಂದು ಸೇರಿ ಈ ಒಗ್ಗಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಮ್ಮಲ್ಲಿ ಎಷ್ಟು ಒಗ್ಗಟ್ಟಿದೆ, ನಮ್ಮಲ್ಲೆಷ್ಟು ನಮ್ಮ ಉಡುಪು ತೊಡುಪು, ನಮ್ಮ ಸಂಸ್ಕೃತಿ ಎಷ್ಟು ಪ್ರೀತಿ ಇದೆ ಎಲ್ಲರಿಗೂ ಅಂತ ಈ ರ್ಯಾಲಿ ನೋಡಿದ್ರೆ ಗೊತ್ತಾಗುತ್ತೆ. ನಾನದೇ ಈಗ ಇಲ್ಲಿ ರೀಚ್ ಆಗಿ ನಾನು ನನ್ನ ಮಗು ಹತ್ರ ಹೋಗಬೇಕು. ಅಯ್ಯೋ ಮೆಲ್ಲೆ ಈಗ ಇದು 6 ದಿವಸದ ಪಾದಯಾತ್ರೆ. ಈಗ ಇವತ್ತು ಅಂತಿಮ ಘಟ್ಟ ಎಲ್ಲ ಮುಗಿತು, ಸಮಾವೇಶ ಆಗ್ತಿದೆ. ಓವರಾಲ್ ನೋಡುವಾಗ ಹೇಗೆ ಅನಿಸ್ತದೆ ನಿಮಗೆ ಅಂತ? ತುಂಬಾ ಖುಷಿ ಆಗ್ತದೆ. ಭುವನ್ ಅವ್ರು ಹೇಳ್ದಂಗೆ ಈ ತರ ಲೀಡರ್ಸ್ ಇರ್ಬೇಕಾದ್ರೆ ಕುಟ್ಟಯಿಂದ ಶುರು ಮಾಡಿ ಕಾಲ್ನಡಿಗೆಯಲ್ಲಿ ಬರೋದಂದ್ರೆ ಇಟ್ಸ್ ನಾಟ್ ಅ ಜೋಕ್. ಯಾಕಂದ್ರೆ ಎಷ್ಟು ಕಿಲೋಮೀಟರ್ ಗಟ್ಲೆ ಬೆಳಿಗ್ಗೆ ಬಿಸಿಲು ಮಳೆ ಅಂತ ಯೋಚನೆ ಮಾಡದೆ ನಡ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ನಾವು ತುಂಬಾ ಥ್ಯಾಂಕ್ಸ್ ಅಂತ ಹೇಳಬೇಕು, ತುಂಬಾ ಅಭಿನಂದನೆ ಸಲ್ಲಿಸಬೇಕು. ಅವರು ಅಷ್ಟು ಆ ಮಟ್ಟದಿಂದ ನಡ್ಕೊಂಡು ಬಂದಿದ್ದಕ್ಕೆ ನಾವು ಕೊನೆ ದಿನ ನಾವು ಸೇರ್ಕೊಂಡಿದ್ದೀವಿ. ತುಂಬಾ ಹೆಮ್ಮೆ ಅನ್ಸುತ್ತೆ ನಮ್ಮ ಜನಾಂಗದ ಮೇಲೆ, ನಮ್ಮ ಕೊಡವರ ಮೇಲೆ, ಕೊಡವ ಭಾಷಿಕರ ಮೇಲೆ, ತುಂಬಾ 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 ಎಲ್ಲ ಸಂಘಗಳು, ಸಂಸ್ಥೆಗಳು, ಕೊಡಗಿನ ಜನರ ಮೇಲೆ ತುಂಬಾ 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 ಹೆಮ್ಮೆ ಆಗುತ್ತೆ. ಇದು ಭುವನ್ ಪದನ್ ಹಾಗೂ ಹರ್ಷಿಕಾ ಪೂರ್ಣಚ್ಚ ಅವರ ಮಾತು. ಅಂದ್ರೆ ಇಂಥ ಒಂದು ರ್ಯಾಲಿ ನಾವು ಇದೇ ಮೊದಲ ಬಾರಿಗೆ ಭಾಗವಹಿಸಿದ್ದು, ಅಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದ್ದು ಖುಷಿ ಆಗ್ತಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.
ಕೊಡಗು ಜಿಲ್ಲೆಯಲ್ಲಿ ಕೊಡವರ ರಣಕಹಳೆ, ಕೊಡವರ ಸಂಸ್ಕೃತಿ ಉಳಿವಿಗೆ ಬೃಹತ್ ಹೋರಾಟ ನಡೆಸಲಾಗ್ತಾ ಇದೆ. ಮಡಿಕೇರಿ ಪ್ರವೇಶಿಸಿದಂತಹ ಬೃಹತ್ ಪಾದಯಾತ್ರೆ, ಕೊಡವಾಮೆ ಬಾಳು ಅನ್ನುವಂತಹ ಪಾದಯಾತ್ರೆ ಪ್ರವೇಶ. ಸುಮಾರು 20,000ಕ್ಕೂ ಹೆಚ್ಚು ಕೊಡವರು ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಮಡಿಕೇರಿಯಲ್ಲಿ 1,000ಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯಲ್ಲಿ ಈ ಒಂದು ಪಾದಯಾತ್ರೆ ನಡೀತಾ ಇದೆ. ಪಾದಯಾತ್ರೆಯಲ್ಲಿ ನಟಿ ಹರ್ಷಿಕಾ ಪೂರ್ಣಚ್ಚ ಭಾಗಿಯಾಗಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಹರ್ಷಿಕಾ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಕೊಡವರ ಈ ಒಂದು ಪ್ರತಿಭಟನೆ ಪಾದಯಾತ್ರೆ ನಡೀತಾ ಇದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಈ ಒಂದು ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಹರ್ಷಿಕಾ ಪೂರ್ಣಚ್ಚ ಕೂಡ ಭಾಗಿಯಾಗಿದ್ದಾರೆ. ಈ ಕುರಿತು ಹರ್ಷಿಕಾ ಪೂರ್ಣಚ್ಚ ಮಾತನಾಡಿದ್ದಾರೆ. ಬನ್ನಿ ನೋಡೋಣ ಏನ್ ಮಾತನಾಡಿದ್ದಾರೆ. ಈಗ ಭುವನ್ ಇದ್ದಾರೆ ಅಣ್ಣ, ಈ ಕೊಡವರ ಒಂದು ಬೃಹತ್ ಪಾದಯಾತ್ರೆ ಐತಿಹಾಸಿಕ ದಾಖಲೆ ಅಂತ ಹೇಳ್ಬೋದು. ಹೇಗೆ ಅನಿಸ್ತದೆ ನಿಮಗೆ ಅಂತೇಳಿ? ತುಂಬ ಖುಷಿಯಾಗಿದೆ. ನಾವು ಹುಟ್ಟದಲ್ಲಿಂದ ಕೊಡಗಲ್ಲೇ ಬೆಳೆದು ಇಲ್ಲಿವರೆಗೂ ಇಂಥರ ಒಂದು ಕೊಡವರ ಜಾತ್ರೆಯನ್ನು ನೋಡಿರಲಿಲ್ಲ. ಮೊದಲನೇ ಬಾರಿಗೆ ನಾನು ನೋಡ್ತಾ ಇರುವಂಥದ್ದು. ಎಲ್ಲ ಕಡೆ ಕೆಂಪು, ಎಲ್ಲ ಕಡೆ ಈ ಕರ್ರಗಿರೋ ಕುಪ್ಪಿಯನ್ನೆಲ್ಲ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಹೋಗ್ತಿರುವಂಥದ್ದು ತುಂಬ ಒಂದು ಅದ್ಭುತವಾದ ವಿಷಯ. ನಮ್ಮ ಇದರಲ್ಲಿ ನಮ್ಮ ಕೊಡವ ಜನಾಂಗದಲ್ಲಿ ಒಗ್ಗಟ್ಟಿಲ್ಲ ಅಂತ ಒಂದು ದೊಡ್ಡ ಮಾತಿತ್ತು. ಒಗ್ಗಟ್ಟಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಆದರೆ ಇವತ್ತು 35ರಿಂದ 40,000 ಜನ ಕೊಡವರು ಮತ್ತು ಕೊಡವ ಭಾಷಿಕರೆಲ್ಲ ಸೇರಿಸಿ ಇತಿಹಾಸವನ್ನೇ ಸೃಷ್ಟಿಸಿರುವಂಥದ್ದು ಮನಸ್ಸಿಗೆ ಒಂದು ತೃಪ್ತಿ. ಕಾಶಿಗೆ ಹೋದಾಗೆ ಅಥವಾ ಇವರು ನಮ್ಮ ಮುಸಲ್ಮಾನರ ಮೆಕ್ಕಾಗೆ ಹೋದಾಗೆ ನಾವು ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದು ನಮ್ಮ ಜೀವನದ ಒಂದು ದೊಡ್ಡ ವಿಷಯ ಅಂತ ನಾನು ತಿಳ್ಕೊತೇನೆ. ಇಷ್ಟೊಂದು ಜನ ಸೇರುವಂಥ ನಿರೀಕ್ಷೆ ಇತ್ತ ನಿಮಗೆ ಹೇಗೆ ಅಂತ ಹೇಳುವಂಥ? ನಿಜವಾಗ್ಲೂ ಇರಲಿಲ್ಲ. ನೋಡಿ, ಇಂಥವರೆಲ್ಲ ಕುಟ್ಟದಿಂದ ಶುರು ಮಾಡಿ ಇಲ್ಲಿವರೆಗೂ ಒಂದು ರೋಲ್ ಮಾಡೆಲ್ ಥರ ಒಂದು ಎಕ್ಸಾಂಪಲ್ನ ಸೆಟ್ ಮಾಡಿರುವಂಥದ್ದು. ಕುಟ್ಟದಿಂದ ಮಡಿಕೇರಿವರೆಗೂ ಇವರು ಗಾಡಿ ಹತ್ತಿ ಬರ್ಬೋದಾಗಿತ್ತು, ಬಸ್ಸಲ್ಲೂ ಬರ್ಬೋದಾಗಿತ್ತು. ಆದರೆ ಇಲ್ಲ, ನಾವು ಕಾಲ್ನಡಿಗೆಯಲ್ಲೇ ಬರ್ತೇವೆ, ನಮ್ಮ ಮುಖ ಸುಟ್ಟೋದ್ರೂ ಪರವಾಗಿಲ್ಲ ಅಂತ ನೋಡಿ ಇಲ್ಲಿ ಸುಟ್ಟೋಗಿದೆ, ಇಲ್ಲಿ ಕರೆಕ್ಟ್ ಆಗಿದೆ, ಆ ಥರ ಬಂದಿರುವಂಥದ್ದು. ಸೊ ಇಂಥ ಒಬ್ಬರು ನಮ್ಮ ಕೊಡವ ಜನಾಂಗದಲ್ಲಿ ಇಂಥ ಲೀಡರ್ಸ್ ಸುಮಾರು ಜನ ಯಂಗ್ಸ್ಟರ್ಸ್ ಇರುವಂಥದ್ದು. ಅವರಿಂದ ನಾವು ಇಷ್ಟು ದೊಡ್ಡ ಮಟ್ಟದ ಒಂದು ಸಾಗರವನ್ನು ನೋಡ್ತಿರೋದು ಅಂತ ನನಗನ್ಸುತ್ತೆ. ಹರ್ಷಿಕಾ ಪೂರ್ಣಚ್ಚ ಅವರು ಕೂಡ ಒಟ್ಟಿಗಿದ್ದಾರೆ. ಮೇಡಮ್, ಇದೇ ಫಸ್ಟ್ ಟೈಮ್ ಕಾಣುತ್ತೆ ಇಷ್ಟು ದೊಡ್ಡ ರ್ಯಾಲಿಯಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿರುವಂಥದ್ದು. ಈ ಬಗ್ಗೆ ಹೇಳಿ. ಈ ತರ ರ್ಯಾಲಿ ಆಗ್ತಿರೋದೇ ಫಸ್ಟ್ ಟೈಮ್ ಅಲ್ವಾ? ಸಮಥಿಂಗ್ ವೆರಿ ವೆರಿ ಯೂನಿಕ್. ಇಲ್ಲಿವರೆಗೂ ನಮ್ಮ ಒಂದು ಕೊಡವ ಭಾಷಿಕರು, ನಮ್ಮ ಕೊಡವರು ಈ ಥರದ್ದು ಒಂದು 30-40 ಸಾವಿರದ ಗಟ್ಟಲೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಡೆದಿದೇ ಇಲ್ಲ ಇಲ್ಲಿವರೆಗೂ. ಇದು ಒಂದು ಐತಿಹಾಸಿಕ ಕ್ಷಣ. ಈ ಒಂದು ಐತಿಹಾಸಿಕ ಕ್ಷಣ ನಮ್ಮ ಜನರೇಷನ್ ಅಲ್ಲಿ ನಾವು ಇರಬೇಕಾದ್ರೆ ಆಯ್ತು ಅನ್ನೋದು ನಮಗೆ ಹೆಮ್ಮೆ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಇದು ಈ ಒಂದು ಮಾರ್ಚ್ ಏನಿದೆ, ಇದು ಏನಂದ್ರೆ ನಾ ಕೊಡತಕ್ಲು ಅನ್ನೋಕೆ ಇಷ್ಟಪಡಿ ಅವರು ಕೊಡೋತಿ ಆಯ್ತು ನಾಲ್ಕು ಬಾರಿ ಪೂರ್ಡುಂಡು ನಂಗ ಕೊಡುವ ಜೈ ಕೊಡುವಮೆ ನಗಡ ಕೊಡುವ ಭಾಷಿಕಾಗ ನಗಡ ಧೈರ್ಯ, ನಗಡ ಶಕ್ತಿ, ನಗಡ ಕುಪ್ಯ, ನಗಡ ಪೊಡಿ ಅಂತಂದು ನಂಗೆ ಕಾಟಿ ಕೊಡ್ತಾರೆ. ಜೈ ಕೊಡುವಮೆ. ಈ ಬಿಸಿ ಶೆಡ್ಯೂಲ್ ಇದ್ರೂ ಕೂಡ ಅದ್ರ ಮಧ್ಯೆ ನೀವು ಬಂದು ಪಾಲ್ಗೊಂಡಿರುವಂಥದ್ದು ಹೇಗೆ ಅನಿಸ್ತಾ ಇದೆ? ನನ್ನ 3.5 ತಿಂಗಳು ಮಗಳನ್ನ ಗಾಡಿಯಲ್ಲಿ ಬಿಟ್ಟು ಬಂದಿದ್ದೀನಿ. ನಾನು AC ಹಾಕ್ಸಿ ಈಗ ಹೋಗ್ಬೇಕು ಮತ್ತೆ ನಾನು ಫೀಡ್ ಮಾಡ್ಲಿಕ್ಕೆ. ನಿಜವಾಗ್ಲೂ ನನಗೆ ನಮ್ಮ ಜನಾಂಗದ ಮೇಲೆ, ನಮ್ಮ ಕೊಡಗಿನ ಮೇಲೆ ಇರುವಂಥ ಪ್ರೀತಿಗೋಸ್ಕರ ನಾನು ಈ ಥರದೊಂದು ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಎಲ್ಲರೂ ಬಂದು ಸೇರಿ ಒಗ್ಗಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಮ್ಮಲ್ಲಿ ಎಷ್ಟು ಒಗ್ಗಟ್ಟಿದೆ, ನಮ್ಮಲ್ಲೆಷ್ಟು ನಮ್ಮ ಉಡುಪು ತೊಡುಪು, ನಮ್ಮ ಸಂಸ್ಕೃತಿ ಎಷ್ಟು ಪ್ರೀತಿ ಇದೆ ಎಲ್ಲರಿಗೂ ಅಂತ ಈ ರ್ಯಾಲಿ ನೋಡಿದ್ರೆ ಗೊತ್ತಾಗುತ್ತೆ. ನಾನದೇ ಈಗ ಇಲ್ಲಿ ರೀಚ್ ಆಗಿ ನಾನು ನನ್ನ ಮಗು ಹತ್ರ ಹೋಗಬೇಕು. ಅಯ್ಯೋ ಮೇಲೆ ಈಗ ಇದು 6 ದಿವಸದ ಪಾದಯಾತ್ರೆ. ಈಗ ಇವತ್ತು ಅಂತಿಮ ಘಟ್ಟ ಎಲ್ಲ ಮುಗಿತು, ಸಮಾವೇಶ ಆಗ್ತಿದೆ. ಓವರಾಲ್ ನೋಡುವಾಗ ಹೇಗೆ ಅನಿಸ್ತದೆ ನಿಮಗೆ ಅಂತ? ತುಂಬಾ ಖುಷಿ ಆಗ್ತದೆ. ಭುವನ್ ಅವ್ರು ಹೇಳ್ದಂಗೆ ಈ ತರ ಲೀಡರ್ಸ್ ಇರ್ಬೇಕಾದ್ರೆ ಕುಟ್ಟಯಿಂದ ಶುರು ಮಾಡಿ ಕಾಲ್ನಡಿಗೆಯಲ್ಲಿ ಬರೋದಂದ್ರೆ ಇಟ್ಸ್ ನಾಟ್ ಅ ಜೋಕ್. ಯಾಕಂದ್ರೆ ಎಷ್ಟು ಕಿಲೋಮೀಟರ್ ಗಟ್ಲೆ ಬೆಳಿಗ್ಗೆ ಬಿಸಿಲು ಮಳೆ ಅಂತ ಯೋಚನೆ ಮಾಡದೆ ನಡ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ನಾವು ತುಂಬಾ ಥ್ಯಾಂಕ್ಸ್ ಅಂತ ಹೇಳಬೇಕು, ತುಂಬಾ ಅಭಿನಂದನೆ ಸಲ್ಲಿಸಬೇಕು. ಅವರು ಅಷ್ಟು ಆ ಮಟ್ಟದಿಂದ ನಡ್ಕೊಂಡು ಬಂದಿದ್ದಕ್ಕೆ ನಾವು ಕೊನೆ ದಿನ ನಾವು ಸೇರ್ಕೊಂಡಿದ್ದೀವಿ. ತುಂಬಾ ಹೆಮ್ಮೆ ಅನ್ಸುತ್ತೆ ನಮ್ಮ ಜನಾಂಗದ ಮೇಲೆ, ನಮ್ಮ ಕೊಡವರ ಮೇಲೆ, ಕೊಡವ ಭಾಷಿಕರ ಮೇಲೆ ತುಂಬಾ 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 ಎಲ್ಲ ಸಂಘಗಳು, ಸಂಸ್ಥೆಗಳು, ಕೊಡಗಿನ ಜನರ ಮೇಲೆ ತುಂಬಾ 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 ಹೆಮ್ಮೆ ಆಗುತ್ತೆ. ಇದು ಭುವನ್ ಪದನ್ ಹಾಗೂ ಹರ್ಷಿಕಾ ಪೂರ್ಣಚ್ಚ ಅವರ ಮಾತು. ಅಂದ್ರೆ ಇಂಥ ಒಂದು ರ್ಯಾಲಿ ನಾವು ಇದೇ ಮೊದಲ ಬಾರಿಗೆ ಭಾಗವಹಿಸಿದ್ದು, ಅಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದ್ದು ಖುಷಿ ಆಗ್ತಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.